ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಐತಿಹಾಸಿಕ ಮಾಗಡಿ ರಂಗನಾಥ ಸ್ವಾಮಿ ದನಗಳ ಜಾತ್ರೆಗೆ ಮೊದಲ ಬಾರಿಗೆ ಬೆಳಗಾವಿಯಿಂದ ಕಬ್ಬಿಣದ ಎತ್ತಿನ ಗಾಡಿ ತಯಾರಕ ಶಿವಾಜಿರವರು ಕಬ್ಬಿಣದ ಎತ್ತಿನ ಗಾಡಿಗಳನ್ನು ಮಾರಾಟ ಮಾಡಲು ತಂದಿದ್ದಾರೆ. ಕನ್ನಡ ನಾಡಿನ ಉತ್ತರದ ಗಡಿ, ಗಂಡು ಮೆಚ್ಚಿನ ನಾಡು, ರಾಣಿ ಕಿತ್ತೂರು ಚೆನ್ನವ್ವ, ಸಂಗೊಳ್ಳಿ ರಾಯಣ್ಣನಂತಹ ವೀರಾಗ್ರಣಿಯನ್ನು ದೇಶ ಪ್ರೇಮಿಗಳನ್ನು ನಾಡಿಗೆ ನೀಡಿದಂಥ ಸ್ಥಳ ಬೆಳಗಾವಿ. ಬೆಳಗಾವಿಯಿಂದ ಚಕ್ಕಡಿ ಮಾರ್ತಕ್ಕಂಥ ಸ್ಥಳ. ಬೆಳಗಾವಿಯಿಂದ ಚಕ್ಕಡಿ ತಯಾರಕ ಸಹೋದರರು ಮೊಟ್ಟ ಮೊದಲ ಬಾರಿಗೆ ಧರ್ಮಪ್ರಭು ಕೆಂಪೇಗೌಡರ ನಾಡಿಗೆ ಬಂದಿದ್ದಾರೆ. ರಂಗನಾಥ ಸ್ವಾಮಿ ಜಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ತುಂಬ ಹೃದಯ ಸ್ವಾಗತವನ್ನು ಬಯಸ್ತೇನೆ. ಸರ್ ನಮಸ್ಕಾರ. ಚಕ್ಕಡಿ ಮೊದಲು ಮಾಗಡಿ ಸೀಮೆಗೆ ತಂದಿದ್ದೀರಿ, ಇದನ್ನ ಹೇಗೆ ತಯಾರು ಮಾಡ್ತೀರಿ? ಉಪಯೋಗ ಏನು? ರೈತರಿಗೆ ಕೈಗೆಟುಕುವ ದರದಲ್ಲಿ ಮಾಡ್ತೀರಾ? ಹಂಚ್ಕೊಳ್ಳಿ ಮಾಹಿತಿ, ಮಾತಾಡಿ. ತಮ್ಮ ಹೆಸರು ಹೇಳಿ. ಬೆಳಗಾಂ ಡಿಸ್ಟಿಕ್ ಹುಕ್ಕೇರಿ ತಾಲೂಕನ್ನ ನಮ್ದು ಊರು. ಮತ್ತು ನಮ್ದು ಶಂಕೇಶ್ವರನ ಪ್ರಥಮ ಭಾರತ ದೇಶದಾಗ ಪ್ರಥಮ ಹುಟ್ಟಿದ ನಮ್ಮ ಶಂಕೇಶ್ವರಲ್ಲಿ. ಅದು ಇದು ಕಂಡು ಹಿಡಿದು ನಮ್ಮ ಕಾಕಾರ ಇದನ್ನ, ಇದು ನಮ್ಮ ಕಾಕರವ್ರು ಕಂಡು ಹಿಡಿದಿರೋದು. ಬಹಳ ಕಟ್ಟಿ ಗಾಡಿ ಇರ್ತಿದ್ದೆ ನಾವಾಗೆ. ಕಟ್ಟಿ ಗಾಡಿಯಿಂದ ದನಗಳಿಗೆ ಎತ್ತಿನ ಇದಕ್ಕೆ ಔಷಧಿಗೆ ತ್ರಾಸ ಆಕಾಯ್ತು. ಆಮೇಲೆ ನಮ್ದು ಕಾಕರ ಏನ್ ಮಾಡ್ರು, ಕಬ್ಬಿಣ ಗಾಡಿಯನ್ನು ತಯಾರು ಮಾಡ್ರಿ ನಾವು ಒಂದು ಶಾಂಪಲ್ಲು. ಹಾಗಾಗಿ ಇವತ್ತು 48 ವರ್ಷದಿಂದ ಇದೇ ನಮ್ಮ ಉದ್ಯೋಗ, ಇದೇ ಚಾಲು ಮಾಡಿದೆ ನಾವು. ಇಲ್ಲಿ ನಮ್ಮ ಭಾರತ ದೇಶ ಒಳಗೆ ನಮ್ಮ ನ್ಯೂಜಿಲೆಂಡ್ ಹೊರದೇಶಿಗೆ ನಾನು ಗಾಡಿ ಕಳಿಸಿದೆ. ನ್ಯೂಜಿಲೆಂಡ್ ದೇಶಕ್ಕೆ ಕಳಿಸಿದೆ. ಈ ಒಂದು 7-8 ತಿಂಗಳಿಂದ ನ್ಯೂಜಿಲೆಂಡ್ ದೇಶಕ್ಕೆ ಹೋಗಿದ್ದಾರೆ ನನ್ನ ಗಾಡಿಯನ್ನು. ಹಾಂ. ಸೊ ರೈತರು ತಮ್ಮ ಬಳಕೆಗೆ ತೇಗದ ಗಾಡಿಯನ್ನು ಬಳಸ್ತಾ ಇದ್ರು. ಮೊಟ್ಟ ಮೊದಲ ಬಾರಿಗೆ ಚಕ್ಕಡಿಯನ್ನು ತಯಾರು ಮಾಡಿದಿರಿ. ಹೌದಲ್ಲ. ರೈತರಿಗೆ ಕೈಗೆಟುಕುವ ದರದಲ್ಲಿ ಸಿಕ್ಕುತ್ತಾ? ಹೇಗೆ ಬೆಲೆ ಹೇಗೆ ಬೆಲೆ ಸಿಗುತ್ತೇನ? ನಮ್ಮ ಬೆಳಗಾಂ ಡಿಸ್ಟಿಕ್ ಬಂದ್ರನ ಇಲ್ಲಿಕ್ಕಿಂತ 5,000 ರೂಪಾಯಿ ಕಮ್ಮಿ ಆಗತ್ತೆ. ಯಾಕೆ ಕಮ್ಮಿ ಆಗತ್ತೆ ಅಂದ್ರನ, ಇಲ್ಲಿ ನಮ್ದು 650 ಕಿಲೋಮೀಟರ್ ಬರ್ಬೇಕಣ್ಣ. ನಮ್ದು ಚಾರ್ಜ್ ಬೀಳುತ್ತೇನೆ. ಹಾಗಾಗಿ ಸ್ವಲ್ಪ 5,000 ರೂಪಾಯಿ ನಾವು ಜಾಸ್ತಿ ತಗೋತೀವಣ್ಣ. ಇದೇ ನಮ್ಮ ಸೈಡ್
ಗಾಡಿ ಬಂದ್ರೆ ಅದು ಇದು ನಿಮಗೆ 17-18 ಸಾವಿರ ಬೀಳುತ್ತೆ ಅಣ್ಣ ಅದು. ಬೆಳಗಾವಿನಲ್ಲಿ 18,000 ಬೀಳುತ್ತೆ. 18 ಸಾವಿರ ಬೀಳುತ್ತೆ ಜಾಗ ಮ್ಯಾಗ ಅಲ್ಲೇ. ಟ್ರಾನ್ಸ್ಫರ್ ಚಾರ್ಜ್ ಅಂದ್ರೆ ನಾವು ಒಂದೊಂದು ಗಾಡಿಯಿಂದ 5 ಸಾವಿರ ರೂಪಾಯಿ ತಗೋಬೇಕು, 4-5 ಸಾವಿರ ರೂಪಾಯಿ ತಗೋಬೇಕು. 23 ಅಣ್ಣ ಅದು. ಏನೇನಕ್ಕೆ ಬಳಸ್ತಾರೆ ರೈತರು ಇದನ್ನ? ಅಣ್ಣ ಇದು ಏನಿಲ್ಲ ಅಣ್ಣ, ಕಬ್ಬಿನು ಟಯರು, ಇದು ಟ್ರಕ್ ಲಾರಿ ಟೈರ್ ಅಣ್ಣ, ಅದು ವೇಸ್ಟ್ ಟೈರ್ ಹೋದು ಟೈರ್ ಬಿಡ್ತೇವೆ ಅಣ್ಣ. ಎಂಗಲರು ಪೈಪು, ಕಬ್ಬಿನು, ಬಿದಿರು ಬಿದಿರು ಬೇಡಪ್ಪ ಅಂದ್ರೆ ಕಬ್ಬಿನ ಪೈಪ್ ಇರುತ್ತೆ ಅಣ್ಣ, ಬರ್ತೇನೆ ನಿಮ್ಗೆ. ರೈತರ ಬಳಕೆ ಏನಕ್ಕೆ ಮಾಡ್ಕೊಳ್ಬಹುದು ಅಣ್ಣ ಇದು ಎಲ್ಲಕ್ಕೂ ಯೂಸ್ ಆಗುತ್ತೆ ಅಣ್ಣ. ಅದು ಒಂದು 5-6 ಕ್ವಿಂಟಲ್ ಕಾಳು ಕಡಿ, ಇದು ಇದಕ್ಕೆ ದೊಡ್ಡ ಸೈಜ್ ಇಲ್ಲಿದಾವ ನಾವು. ಈ ಒಂದು 8 ಕ್ವಿಂಟಲ್ ಮಟ್ಟ ತಗೊಂಡು ಹೋಗ್ಬೋದ ನಮ್ಮ ಮೂಲಿ. ಎತ್ತಿನ ಬಂಡಿ ಬದಲು ಇದನ್ನ ಬಳಸಬಹುದಣ್ಣ. ಅವು ಬಲ ಲಾರಿ ವಜನ್ ಆಗತ್ತೆ ಅಣ್ಣ, ಎತ್ತಿಗೆ ತ್ರಾಸ ಆಗತ್ತೆ, ವಜ್ಜೆ ಬರುತ್ತೆ. ಇವನ ಹಗರು ಬರುತ್ತೆ ಅಣ್ಣ, ಇವು ಬಂಡಿ ಫುಲ್ ಹಗರು. 8 ಕ್ವಿಂಟಲ್ 7-8 ಕ್ವಿಂಟಲ್ ಫುಲ್ ಗ್ಯಾರಂಟಿ ನಮ್ದು. ಸೊ ಹೊಸದಾಗಿ ಮಾಗಡಿ ಸೀಮೆಗೆ ಬಂದಿದ್ದೀರಿ. ಹೌದಣ್ಣ. ಮಾಗಡಿ ಸೀಮೆ ರೈತರು ಕೈಗೆಟುಕುವ ದರದಲ್ಲಿ ಖರೀದಿ ಮಾಡ್ಲಿ. ಬೆಳಗಾವಿ ನಾಡಿಗೆ ಯಶಸ್ವಿಯಾಗಲಿ. ಮಾಗಡಿ ಸೀಮೆ ಅನ್ನದಾತರಿಗೆ ದೇವರು ಕರುಣೆ ಮಾಡ್ಲಿ. ನಿಮ್ಗೂ ಒಳ್ಳೇದಾಗಲಿ. ಧನ್ಯವಾದ. ನಮ್ಗೆ ಖರ್ಚಿದಾರ, ನಮ್ಗೆ ಇಲ್ಲಿ ಮಾಗಡಿ ಸೀಮೆ ರೈತರೇ ಖರ್ಚಿದಾರ. ಇಲ್ಲಿಯವರು ಹೇಳಿದ್ರಾ? ಇಲ್ಲಿಯವ್ರ ಈ ಭಾಗದಲ್ಲಿ ಬನ್ನಿ ನೀವು ಒಂದ್ಸಲ ಅಂತ ಹೇಳಿ. ಮೊನ್ನೆ ಸಿರಳಿಗೆ ಇದಕ್ಕೆ ಬಂದಿದೆ, ಸೇಳಿಗೆ ಬಂದಿದೆ ನಾ. ಅವ್ರು ಅಲ್ಲಿ ಖರ್ಚಿದೆ, ಅಲ್ಲಿ ಒಳ್ಳೆ ವ್ಯಾಪಾರ ಆತ. ಅಲ್ಲಿಂದ್ರೆ ಇಲ್ಲಿ ಖರ್ಚಿರು ನಂಗೆ ಒಳ್ಳೇದಾಗಲಿ. ಮೋಸ್ಟ್ಲಿ ಕರ್ನಾಟಕ ಎಲ್ಲರೂ ಕೊಡ್ತೇನೆ ನಾ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.